Hello everyone, welcome to Civil Simplified. Today let us understand the importance of ESIC, that is Employee State Insurance Corporation. ಯಾಕೆ ಇದು ನ್ಯೂಸಲ್ಲಿದೆ ಆ್ಯಂಡ್ ಎಂಪ್ಲಾಯೀಸ್ಗೆ ಏನೆಲ್ಲ ಇದರಿಂದ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. Coming to the context, the Employee State Insurance Corporation commenced celebration of its 75th year of service at Bharat Mandapam. So 75th year of service, so it has been part of the, so it has been there from 75 years. And coming to the nature, it is ಸ್ಟ್ಯಾಟ್ಯೂಟರಿ ಬಾಡಿ. ಸ್ಟ್ಯಾಟ್ಯೂಟರಿ ಬಾಡಿ ಅಂತಂದರೆ ಸೊ ಇಟ್ ಇಸ್ ಫಾರ್ಮ್ಡ್ ಫ್ರಮ್ ಅನ್ ಆ್ಯಕ್ಟ್. ಕೆಲವೊಂದು ನಿರ್ದಿಷ್ಟವಾದಂಥ ಒಂದು ಕಾಯ್ದೆಯಿಂದ ಅದನ್ನು ಜಾರಿಗೊಳಿಸಲಿಕ್ಕೆ ಆ ಒಂದು ಪ್ರೋಗ್ರಾಮ್ಗೋಸ್ಕರನೇ ಕ್ರಿಯೇಟ್ ಮಾಡುವಂಥ ಒಂದು ಬಾಡಿನ ಸ್ಟ್ಯಾಟ್ಯೂಟರಿ ಬಾಡಿ ಅಂತ ಕರೀತಾರೆ. ಸೊ ಯಾವ ಆ್ಯಕ್ಟ್ ಆಗುತ್ತೆ? ಇಟ್ ಈಸ್ ESI ಆ್ಯಕ್ಟ್ 1948. ಸೊ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ 1948ನಿಂದ ಫಾರ್ಮ್ ಆಗಿರುವಂಥ ಬಾಡಿ ಇದು ESIC. ಸೊ ಕಮಿಂಗ್ ಟು ದ ನೋಡಲ್ ಮಿನಿಸ್ಟ್ರಿ, ಇಟ್ ಈಸ್ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಮ್ಯಾಂಡೇಟ್, ಹಾಗಾದರೆ ಈ ಒಂದು ಆ್ಯಕ್ಟಲ್ಲಿ ಅಥವಾ ಈ ಒಂದು ಕಾರ್ಪೊರೇಷನ್ದ ಏನೆಲ್ಲ ಮ್ಯಾಂಡೇಟ್ಸ್ ಇದೆ ಅಂದರೆ, ಇಟ್ ಪ್ರೊವೈಡ್ ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಸೊ ಟು ವರ್ಕರ್ಸ್ ಇನ್ ದ ಆರ್ಗನೈಸ್ಡ್ ಸೆಕ್ಟರ್ ಇನ್ಕ್ಲೂಡಿಂಗ್ ಮೆಡಿಕಲ್ ಬೆನಿಫಿಟ್ಸ್ ಕೊಡುತ್ತೆ, ಮಾನಿಟರಿ ಕಾಂಪನ್ಸೇಷನ್ ಡ್ಯೂರಿಂಗ್ ಸಿಕ್ನೆಸ್, ಸೊ ಮೆಟರ್ನಿಟಿ ಬೆನಿಫಿಟ್ಸ್ ಇದೆ, ಡಿಸೇಬಲ್ಮೆಂಟ್ ಬೆನಿಫಿಟ್ಸ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಅಲವೆನ್ಸ್ ಕೂಡ ಇದೆ. ಸೊ ಎಷ್ಟಿದೆ ಏನೆಲ್ಲ ಇದೆ ಅಂತ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಟೇಕ್ ಅ ಲುಕ್ ಎಟ್ ದಿಸ್. ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್, ಹಾಗಾದರೆ ಈ ಒಂದು ಕಾರ್ಪೊರೇಷನ್ ಯಾವ ರೀತಿ ಫಾರ್ಮ್ ಆಯಿತು ಅಂತ ನೋಡಿದ್ರೆ, ಇಟ್ ವಾಸ್ ಬೇಸ್ಡ್ ಆನ್ ದ report on health insurance. So this is a very important report actually. It was submitted to the tripartite labor conference. So even conference ಆಗಿದ್ದು 1944 ಅಲ್ಲಿ. So this report which is it has played a prominent role actually. ಇದನ್ನ ಏನಂತಾರೆ ಅಂದ್ರೆ ಫೌಂಡೇಶನಲ್ ಡಾಕ್ಯುಮೆಂಟ್ ಆಫ್ ಇಂಡಿಯಾ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಇಟ್ ವಾಸ್ ಅ ಫೌಂಡೇಶನಲ್ ಡಾಕ್ಯುಮೆಂಟ್ ಆಫ್ ಸೋಷಿಯಲ್ ಸೆಕ್ಯೂರಿಟಿ. ಯಾಕೆಂತಂದರೆ ಸೋಷಿಯಲ್ ಸೆಕ್ಯೂರಿಟಿಗೋಸ್ಕರ ಎಷ್ಟೆಲ್ಲ ಪ್ರಾಮುಖ್ಯತೆ ಕೊಡಬೇಕು ಎಂಪ್ಲಾಯೀಸ್ಗಾಗಿರ್ಬೋದು ಎಂಪ್ಲಾಯರ್ಸ್ಗೆ ಅನ್ನೋದ್ರ ಬಗ್ಗೆ ಒಂದು ಎಂಟೈರ್ ಡಾಕ್ಯುಮೆಂಟ್ನ ರೆಡಿ ಮಾಡಿ ಅದನ್ನು ಕೊಟ್ಟಿದ್ದು. ಇಟ್ ವಾಸ್ ಹೆಡೆಡ್ ಬೈ BP ಅದಾರ್ಕರ್. ಸೊ ಹಿ ವಾಸ್ ದ ಒನ್ ಹೂ ಪ್ರಿಪೇರ್ಡ್ ದಿಸ್ ರಿಪೋರ್ಟ್, ಸಬ್ಮಿಟ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಡೈರೆಕ್ಟರ್ ಜನರಲ್ ವಾಸ್ CL ಕಟಿಯಾಲ್. The ESI scheme was inaugurated in Kanpur. It was inaugurated in Kanpur on 24th February 1952. So ಈ ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, 24th February is celebrated as ESIC Day. So coming to the composition, so ಇದರ ಚೇರ್ಮನ್ ಇರುವಂಥವರು, ಇಟ್ ಇಸ್ ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್, he is the chairman of this, and director general it is appointed by the central government. So he will be the chief executive officer, CEO. And ಇದರಲ್ಲಿ ಮೆಂಬರ್ಸ್ ದೇ ಇನ್ಕ್ಲೂಡ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಎಂಪ್ಲಾಯರ್ಸ್, ಎಂಪ್ಲಾಯೀಸ್, ಸೊ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ಸ್, ಪಾರ್ಲಿಮೆಂಟ್ ಆಸ್ ವೆಲ್ ಆಸ್ ಮೆಡಿಕಲ್ ಪ್ರೊಫೆಷನ್. ಸೊ ಇವರಿಷ್ಟು ಜನ ದಿಲ್ ಬಿ ದ ಆಕ್ಟಿಂಗ್ ಮೆಂಬರ್ಸ್ ಆ್ಯಂಡ್ ಇಟ್ ಇಸ್ ಹೆಡೆಡ್ ಬೈ ದ ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್. ಕವರೇಜ್ ಅಂತ ಬಂದರೆ ಇಟ್ ಅಪ್ಲೈಸ್ ಟು ಫ್ಯಾಕ್ಟ್ರೀಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಂಪ್ಲಾಯಿಂಗ್ 10 or more ಪರ್ಸನ್ಸ್. ಸೊ ಮಿನಿಮಮ್ 10 ಇರಬೇಕು ಆರ್ ಮೋರ್ ದೆನ್ 10 ಇರಬೇಕು. ಸೊ ದಿಸ್ ಇಸ್ ಅ ಕ್ರೈಟೀರಿಯಾ ಆ್ಯಂಡ್ ಇಟ್ ಕವರ್ಸ್ ಎಂಪ್ಲಾಯೀಸ್ ಅರ್ನಿಂಗ್ ಅಪ್ ಟು 21,000 per month. This is the salary that a person should have who is eligible for this. And person with disability ಅಂತ ನಾವು ನೋಡಿದ್ರೆ ಅವರಿಗೆ it can be up to 25,000 per month. So this is the criteria for ಈ ಒಂದು ಸ್ಕೀಮ್ ಕವರ್ ಆಗಬೇಕು ಅಂದರೆ ಇಷ್ಟು ಕ್ರೈಟೀರಿಯಾ ಇರುತ್ತೆ. ಆ್ಯಂಡ್ ಕಮಿಂಗ್ ಟು ದ ಮೆಡಿಕಲ್ ಬೆನಿಫಿಟ್, ಸೊ ಮೆಡಿಕಲ್ ಬೆನಿಫಿಟಲ್ಲಿ ಸೊ ಫುಲ್ ಬೆನಿಫಿಟ್ ಸಿಗುತ್ತೆ ಫಾರ್ ಆಲ್ ದ ಇನ್ಶೂರ್ಸ್. ಫುಲ್ ಬೆನಿಫಿಟ್ ಯಾರ್ಯಾರಿಗೆ ಅಂತಂದರೆ ಇಟ್ ಇಸ್ ಫಾರ್ ದ ಪರ್ಸನ್ ಹೂಸ್ ಇನ್ಶೂರ್ಡ್, ಹಾಗೆಯೇ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರೋಂಥವ್ರು ಫ್ಯಾಮಿಲಿ. ಸೊ ಇಬ್ರಿಗೂ ಮೆಡಿಕಲಲ್ಲಿ ಮೆಡಿಕಲ್ ಬೆನಿಫಿಟ್ ಕಂಪ್ಲೀಟಾಗಿ ಸಿಗುತ್ತೆ. ಸೊ ಸಿಕ್ನೆಸ್ ಬೆನಿಫಿಟ್ ಅಂತಂದರೆ ಸೊ 70% ವೇಜಸ್ ಕೊಡ್ತಾರೆ, ಪ್ರೊವೈಡೆಡ್ it should be a certified sickness. ಮೆಡಿಕಲಿ ಪ್ರೂವ್ ಆಗಿರಬೇಕು.
only for that they will get 70% of their wages. ಇನ್ನು ಮೆಟರ್ನಿಟಿ ಬೆನಿಫಿಟ್ ಅಂತ ನೋಡಿದ್ರೆ ಸೊ 26 weeks of paid leave for women and disablement benefit ಅಂದರೆ it is paid monthly ಅಲ್ಲಿ ಪೇ ಮಾಡುವಂಥದ್ದು. ಸೊ ಇದು ಅಷ್ಟೇ ಪ್ರೊವೈಡೆಡ್ ಡಿಪೆಂಡಿಂಗ್ ಅಪಾನ್ ಟೆಂಪರರಿನ ಅಥವಾ ಪರ್ಮನೆಂಟ್ ಡಿಸೇಬಲ್ಮೆಂಟ್ ಅಂತ ಆ್ಯಂಡ್ ಆಲ್ಸೋ ಆನ್ ಅದು ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದ್ರ ಮೇಲೆ. ಸೊ ಟೆಂಪರರಿ ಆರ್ ಪರ್ಮನೆಂಟ್, ಸೊ ಈ ಎರಡು ಕ್ಯಾಟಗರಿ ಅವ್ರ ಕ್ರೈಟೀರಿಯಾ ಮೇಲೆ ಸೊ ಡಿಸೇಬಲ್ಮೆಂಟ್ ಬೆನಿಫಿಟ್ ಇಸ್ ಆಲ್ಸೋ ಗಿವನ್. ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ ಅಂತಂದರೆ ಇಟ್ ಇಸ್ ಪ್ರೊವೈಡೆಡ್ ಥ್ರೂ ಅಟಲ್ ಬೀಮಿತ್ ವ್ಯಕ್ತಿ ಕಲ್ಯಾಣ್ ಯೋಜನಾ ಆಸ್ ವೆಲ್ ಆಸ್ ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ್ ಯೋಜನಾ. ಸೊ ಎರಡು ಯೋಜನೆಗಳಿಂದ ದರ್ ಸಪೋರ್ಟಿಂಗ್ ದ ಅನ್ಎಂಪ್ಲಾಯ್ಮೆಂಟ್ ಅಲೋಯನ್ಸ್ನ ಕೊಡ್ತಾ ಇದ್ದಾರೆ. So coming to the MCQs, with reference to ESIC, consider the following statements. It's a constitutional body. No, it is not a constitutional body. It functions under the Ministry of Labour and Employment. Yes. The Director General is appointed by central government. Yes. So option B, 2 and 3. The ESIC scheme was first inaugurated in Kanpur in 1952. So option C. Which of the following benefits are provided under ESIC scheme? Sickness benefit at 70% of wages, yes. 26 weeks maternity leave, correct. Pension after retirement at the age of 60, so wrong. So option 1 and 2. The unemployment allowance under ESIC is provided through which schemes? So Atal Bimit Vyakti Kalyan Yojana as well as Rajiv Gandhi Shramik Kalyan Yojana and not Pradhan Mantri Shram Yogi Mandan. This is wrong. So 1 and 2. So alright, this is about ESIC. Thank you so much.